ಅವರ ಕ್ಷೇತ್ರದಲ್ಲಿ ಅವರ ಭಾಗದಲ್ಲಿ ಏನು ಜನರ ಬದುಕಿಗೆ ನಾವು ಒಂದು ಬದಲಾವಣೆ ಮಾಡ್ತೀವಲ್ಲ ಅದು ಬಹಳ ಮುಖ್ಯ. ಸುಮ್ಮನೆ ಓಟ್ ಹಾಸ್ಕೊಂಡು ಬರೀ ರಾಜಕಾರಣ ಮಾಡ್ಕೊಂಡಿರೋದಲ್ಲ. ನಮ್ಮನ್ನು ನಾಯಕರು ಮಾಡಿದ್ದಾರೆ, ನಾವು ಅವ್ರಿಗೇನು ಕೊಡ್ತೀವಿ ಅಂತ ಬಹಳ ಮುಖ್ಯ. ಆ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲ ಸೇರಿ ಒಟ್ಟಿಗೆ ಈ ಜಿಲ್ಲೆಯಲ್ಲಿ ನಾವು 4 ಜನ MLA ಒಂದು ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದು ರೈತರಿಗೆ ನಾವೇನು ಕೊಡ್ಬೋದು, ಅವ್ರ ಆರ್ಥಿಕವಾದಂಥ ಶಕ್ತಿ ತುಂಬೋದು. ಸೊ ಹಂಗೆ ಅವ್ರು ಬೆಳೆಯುವಂಥ ರೇಷ್ಮೆ ಇರ್ಬೋದು, ಅವರ ವ್ಯವಸಾಯ, ತರಕಾರಿ ಯಾವುದೇ ಬೆಳೆಯಲಿ ಅವ್ರಿಗೆಲ್ಲ ಜನಕ್ಕೆ ಉದ್ಯೋಗವನ್ನು ಸ್ಥಳದಲ್ಲೇ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಸೊ ಈ ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತೆ ಹೆಸರನ್ನ ಉಳಿಸ್ಕೊಂಡು ಇವತ್ತು ಅವ್ರಿಗೆಲ್ಲ ನಾವು ಯಾವ ಶಕ್ತಿ ಬಂದಿದೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ ನೀವು ಕೇಳಿ. ಅವ್ರೇನು ಹೇಳಿದ್ರು, 5 ಲಕ್ಷ ಆಯಿತು, 3 ಲಕ್ಷ ಆಯಿತು, 4 ಲಕ್ಷ ಆಯಿತು, ಎಲ್ಲರ ಜಮೀನು ಅಷ್ಟೇ ಇತ್ತು. 6,000 7,000ಕ್ಕೂ ತೊಗೊಂಡು ನೋಡಿದ್ರು ಇವತ್ತು 2 ಕೋಟಿ 3 ಕೋಟಿ ಆಗಿದೆ. ಸೊ ಅಷ್ಟಕ್ಕೆಲ್ಲ ಶಕ್ತಿನ ನಾವು ಕೊಟ್ಕೊಂಡು ಬಂದಿದ್ದೀವಿ. ಸೊ ಅದರಿಂದ ಇವತ್ತು ನಾವು ಶಿಂಷಾಯಿಂದ ನೀರು, ಸತ್ಯಗಾಲ, ಶಿಂಷಾ ಅಂದ್ರೆ ಸತ್ಯಗಾಲ ಪಕ್ಕ, ಅದು ಅಲ್ಲಿಂದ ನೀರು ಹೇಮಾಯಿಂದ ಬಂದು ಈಗ ಇಲ್ಲಿ ಹೇಮಾವತಿ ನೀರು ಅಲ್ಲಿ ತಗೊಬಂದು ತಿರ್ಗಾ ಇನ್ನೊಂದು ರೌಂಡ್, ಈಗ ಮೊನ್ನೆ ತಾನೇ ಏನೋ ತೀರ್ಮಾನ ಆಗಿದೆ, ನಾಳೆ ಹೇಳ್ತೀನಿ, ಅದು ಟೆಂಡರ್ ಕರೀತಾ ಇದ್ದೀವಿ. ಎತ್ತಿನೊಳಗೆ ನೀರು ಎಲ್ಲ ಇಲ್ಲಿಗೆ ಬರ್ತದೆ. ಸೊ ಆ ಡ್ಯೂಟಿನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಕೆಲವೆಲ್ಲ ಹೊಟ್ಟೆವ್ರು ಏನಪ್ಪ ನನಗಿಂತ ಕೆಲಸ ಮಾಡೋಕ್ಕಾಗಿಲ್ಲ, ನನಗಿಂತ ಕೆಲಸ ಮಾಡಿಲ್ಲ ಅಂತ ಕೈ ಒಸಿಕೊಂಡು ಕೂತ್ಕೊಳ್ಳಿ. ಸರ್, ಬಜೆಟ್ ಇದೆ, ಜಿಲ್ಲೆ ಜನ ಏನು ನಿರೀಕ್ಷೆ ಮಾಡಬಹುದು ಸರ್? ಬಜೆಟ್ ಇದೆ, ಜಿಲ್ಲೆ ಜನ ಬಜೆಟ್ ಇಂದ ಏನು ನಿರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ರೀ. ಬಜೆಟ್ ಇರಲಿ, ಬಜೆಟ್ ಇಲ್ಲದೆ ಹೋಗಲಿ, ನಾವು ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಈಗ ನೋಡಿ, ನೀವೊಂದು ಸರ್ವೆ ಮಾಡಿಸಿ, ಇಡೀ ದೇಶಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 25 ಸ್ಕೂಲ್ನ, ಒಂದೊಂದು ಸ್ಕೂಲ್ 15 ಕೋಟಿ ಗೌರ್ಮೆಂಟ್ ಸ್ಕೂಲ್ನ ಮಾಡಿದೀವಲ್ಲ, KPS ಶಾಲೆ ಯಾರೊಬ್ರು ಮಾಡಿ ಬಜೆಟ್ ಬರ್ಸಿದ್ವ ನಾವೇ ಅದಕ್ಕೆ ಸೃಷ್ಟಿಕರ್ತರು. ನಮ್ದೇ ಕಾನ್ಸೆಪ್ಟ್. ಈ ಸ್ಟೇಟ್ ಲೆವೆಲ್ ಅದಕ್ಕೊಂದು ಪಾಲಿಸಿ ಕೂಡ ನಾವು ತಂದಿದ್ದೀವಿ ಇಡೀ ರಾಜ್ಯಕ್ಕೆ. ಸೊ 2,000 ಸ್ಕೂಲ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ನಮಗೆ ಬೇರೆಯವ್ರಿಗೆ ಬೇಕಾದ ಬಜೆಟ್, ನಮ್ಗೇನು ಬಜೆಟ್ ಬೇಡ. ನಮಗೆ ದೇವರು ಬಜೆಟ್ ಸೇರಿಸಿ ಕೆಲಸ ಮಾಡಬೇಕು ಅಂತ ಹೇಳಿಲ್ಲ. ಈಗ ಬಜೆಟ್ ಹಿಂದೆ ಕುಮಾರಸ್ವಾಮಿ ಇದ್ದಾಗ ಸೇರಿಸಿದೆ ನಮ್ಮ ಮೆಡಿಕಲ್ ಕಾಲೇಜ್, 200 ರೂಪಾಯಿ ಬಂದು ತೆಗೆದಾಕ್ಬಿಟ್ರು, ತಗೊಂಡೋಗಿ ಚಿಕ್ಕಬಳ್ಳಾಪುರಕ್ಕೆ ಹಾಕೊಂಡು. ಈಗ ರಾಮನಗರಕ್ಕೂ ಕೊಟ್ಟಿದ್ದೀವಿ ಮೆಡಿಕಲ್ ಕಾಲೇಜ್, ಕನಕಪುರಕ್ಕೂ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಈಗ ತಿರ್ಗಾ ಚನ್ನಪಟ್ಟಣಕ್ಕೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ, ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್. ರಾಮನಗರದಕ್ಕೆ ಇನ್ನೊಂದು ನಮ್ಮ ಕನಕಪುರ ರಾಮನಗರ ಮಧ್ಯದಲ್ಲಿ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ. ಹಂಗೆ ಏನೇನು ಬೇಕೋ ಮಾಡಿದ್ದೀವಿ. ಸೊ ಮುಂದಕ್ಕೆ ಮಾಗಡಿಗೆ ಏನ್ ಮಾಡಬೇಕು ಅಂತ ನಮ್ಗೆ ಅರಿವಿದೆ. ಹೇಮಾವತಿ ಲಿಂಕ್ ಯಾರು ನಿಲ್ಸಕ್ ಆಗುದಿಲ್ಲ. ಪಾಪ ಅವ್ರೇನೋ ಇಬ್ರು ಕೇಳ್ತಿದ್ರು, ಅವ್ರು ಒಂದಷ್ಟು ಫಂಡ್ಸ್ ಕೊಟ್ಟಿದ್ದೀನಿ. ಇರ್ಲಿ, ಆ ಕೆಲಸ ನಡೀತದೆ, ತಲೆ ಕೆಡ್ಸ್ಕೊಂಡು. ಯಾವ ಪೂರ್ಣ ಆಗ್ಬೇಕು? 18 ತಿಂಗಳಪ್ಪ. ಇದಲ್ಲ ಮಧ್ಯೆ ಗ್ಯಾಪ್ ಅದು ಇದು ನಡೀತಾ ಇದೆ, ಚಾನಲ್ ನಡೀತಾ ಇದೆ, ಚಾನಲ್ ಕೆಲಸ ನಡೀತಾ ಇದೆ, ಅದೆಲ್ಲ ಆಗಿದೆ. ಅಲ್ಲಿ ಹೋಗಿ ಸ್ಪಾಟ್ಗೆಲ್ಲ ಹೋಗಿ ಬಂದಿದ್ದೀವಿ, ನಾನು, ಇವರು, ಯೋಗೇಶ್ ಎಲ್ಲ ಹೋಗಿ ಬಂದಿದ್ದೀವಿ. ಆ ಕೆಲಸ ಕೂಡ ಸರ್, ಈಗ ಬಜೆಟ್ ಅಲ್ಲಿ ಜಿಲ್ಲೆಗೆ ಸಾಕಷ್ಟು ಸಿಗುತ್ತೆ ಅಂತ ನಿರೀಕ್ಷೆ ಇದೆ ಸರ್. ಆದ್ಮೇಲೆ ಜಿಲ್ಲೆಗೆ ಸಾಕಷ್ಟು ನೋಡಿ, ನಿರೀಕ್ಷೆ ಇದೆ ಅಂತ ನಾನು ಬಜೆಟ್ ಸುದ್ದಿ ಪಾಪ ಬೇರೆಯವ್ರಿಗೆ ಬಜೆಟ್ ಬೇಕು, ನಮ್ಗೇನು ಬಜೆಟ್ ಬೇಕು? ಪೆನ್ನು ಪೇಪರ್ ಅಂತಾನೆ ಇದೆ. ಆ ಬಗ್ಗೆ ಎಲ್ಲರಿಗೂ ಕೂಡ ಇದೆ ಸರ್. ಆದ್ಮೇಲೆ ಏನ್ ಸಿಗುತ್ತೆ ಅಂತ ಬಜೆಟ್ ಆದ್ಮೇಲೆ ಏನಾದ್ರು ಬೆಳವಣಿಗೆಗಳು ಕಾದು ನೋಡಿ. ಸರ್, ಈಗ ಶಾಸಕರೆಲ್ಲ ಪ್ರವಾಸ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ ಸರ್, ನಿಮ್ಮನ್ನೇನಾದ್ರು ಭೇಟಿ ಮಾಡಿದ್ರಾ? ಶಾಸಕರುಗಳು ಸರ್ ಪ್ರವಾಸ ಹೋಗಿದ್ರು, ಇಲ್ಲಿಗೆ ಫಾರಿನ್ ಟ್ರಿಪ್ಗೆ ಸರ್, ವಿದೇಶ ಪ್ರವಾಸ ಬಂದಿದ್ರಲ್ಲ, ಎಲ್ಲ ಬಂದು ಮಾತಾಡ್ತಾರಲ್ಲ, ಅಲ್ಲೇನೋ ನೋಡ್ಕೊಂಡು ಬಂದೋ ಮಾಡೋದು ಅಂತೆಲ್ಲ ತಿಳಿಸ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.